ಲೂಟಿ ರವಿ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ರಾಜ್ಯದ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕುರಿತು ಏಕವಚನದಲ್ಲಿ ಮಾತನಾಡಿರುವುದನ್ನು ಖಂಡಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸುಳ್ಳು ಮಾಹಿತಿ ನೀಡಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಸಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಇಬ್ಬರು ನಾಯಕರ ಭಾವಚಿತ್ರಗಳನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾಕಾರರು ಮಾತನಾಡಿ, ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಕೋಮು ಉದ್ವಿಗ್ನತೆ ಸೃಷ್ಟಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಿದೆ ಅಂತ ಆರೋಪಿಸಿದರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಬಿವೈ ವಿಜೇಂದ್ರ ಅವರು ಬಳಸಿರುವ ಭಾಷೆ ಖಂಡನೀಯವಾಗಿದ್ದು, ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದರು. ವಿಜಯೇಂದ್ರ ಸಿಟಿ ರವಿ ಲೂಟಿ ರವಿ ಆರ್ಟಿಜಿಎಸ್ ಕಳ್ಳ ವಿಜೇಂದ್ರನಿಗೆ ಆರ್ಟಿಜಿಎಸ್ ಕಳ್ಳ ವಿಜೇಂದ್ರನಿಗೆ ವಿಜೇಂದ್ರನಿಗೆ ಆರ್ಟಿಜಿಎಸ್ ಕಳ್ಳ ವಿಜೇಂದ್ರನಿಗೆ ಲೂಟಿ ರವಿಗೆ ಸಿಟಿ ರವಿಗೆ ಲೂಟಿ ರವಿಗೆ ಅಷ್ಟೇ ಬಿಜೆಪಿಗೆ ಅಷ್ಟೇ ಬಿಜೆಪಿಗೆ ಅಷ್ಟೇ ಬಿಜೆಪಿಗೆ ಸಿಟಿ ರವಿಗೆ ಲೂಟಿ ರವಿಗೆ ವಿಜೇಂದ್ರನಿಗೆ ತಗೊಂಬಂದಿದೆ. ಅದು ವಿಧಾನಸಭೆಯಲ್ಲಿ ಅಂಗೀಕಾರನೂ ಆಗಿದೆ. ಈಗ ಅನೇಕ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ನಾವು ಮನವಿಯನ್ನ ಮಾಡಿದ್ದೀವಿ. ಆ ಪ್ರಕರಣ ಅದು ಕಾನೂನು ಜಾರಿ ವಿಳಂಬ ಹೋಗ್ಬೋದು, ಆದರೆ ಬಿಜೆಪಿಯವರು ಮಾಡಿರ್ತಕ್ಕಂಥ ಅವಹೇಳನಕಾರಿ ಹಾಗೂ ಉದ್ದೇಶಪೂರ್ವಕವಾಗಿ ಪ್ರಚೋದನೆಕಾರಿ ಕೊಟ್ಟಿರತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನು ಇದು ಪ್ರಕರಣ ದಾಖಲು ಮಾಡಿಕೊಂಡು ಅವರಿಬ್ಬರನ್ನು ಬಂಧಿಸಬೇಕಂತ ನಾವು ಆಗ್ರಹಪಡ್ತೀವಿ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರನಿಗೆ